ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ನಂಬಿದ ಕಾರ್ಯವನ್ನು ದೇವರು ಈಡೇರಿಸಿದರೆ ಭಕ್ತರು ಹರಕೆ ರೂಪದಲ್ಲಿ ಚಿನ್ನವನ್ನು ಅರ್ಪಣೆ ಮಾಡ್ತಾರೆ. ಈ ಸಂಪ್ರದಾಯ ಈಗಿನಿಂದ ಬಂದಿದ್ದಲ್ಲ. ಈ ಹಿಂದೆ ರಾಜರು ಮಹಾರಾಜರ ಕಾಲದಲ್ಲೇ ಹಲವು ರಾಜರು ದೇವರುಗಳಿಗೆ ಚಿನ್ನವನ್ನು ಸಮರ್ಪಣೆ ಮಾಡಿದರು. ಹೀಗಾಗಿ ಒಂದು ಪ್ರಶ್ನೆ ಬರುತ್ತೆ, ದೇವರಿಗೆ ಅರ್ಪಣೆಯಾದ ಚಿನ್ನ ಏನಾಗುತ್ತೆ ಅಂತ. ಈ ನಿಟ್ಟಿನಲ್ಲಿ ತಮಿಳುನಾಡು ಸರ್ಕಾರ ದೇವಸ್ಥಾನಗಳಿಗೆ ಸಮರ್ಪಣೆಯಾದ ಚಿನ್ನವನ್ನು ಕರಗಿಸಿ ಗಟ್ಟಿಯನ್ನಾಗಿ ಮಾಡಿ ಠೇವಣಿಯನ್ನು ಇಟ್ಟಿದೆ. ಈ ವಿಚಾರ ಸುದ್ದಿಯಾಗ್ತಾ ಇದ್ದಂತೆ ದೇವರ ಚಿನ್ನವನ್ನು ಸರ್ಕಾರ ಬಳಸುವುದು ಎಷ್ಟು ಸರಿ ಎಂಬ ಪ್ರಶ್ನೆ ಎದ್ದಿದೆ. ಹೀಗಾಗಿ ಇಲ್ಲಿ ಭಾರತದಲ್ಲಿ ದೇವಸ್ಥಾನದಲ್ಲಿ ಚಿನ್ನ ಎಷ್ಟಿದೆ, ದೇವಸ್ಥಾನಗಳ ಚಿನ್ನವನ್ನು ಸರ್ಕಾರ ಬಳಕೆ ಮಾಡಬಹುದೇ, ಬಡ್ಡಿ ಸಿಕ್ಕಿದೆ ಹೇಗೆ ಇತ್ಯಾದಿ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ನೀಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ತಮಿಳುನಾಡಿನ ಸರ್ಕಾರದ ನಿಯಂತ್ರಣದಲ್ಲಿರುವಂಥ 21 ದೇವಸ್ಥಾನಗಳಲ್ಲಿ ಬಳಕೆಯಾಗದೇ ಇರುವಂಥ 1 ಟನ್ನಿಗೂ ಹೆಚ್ಚಿನ ಚಿನ್ನವನ್ನು ಮುಂಬಯಿಯ ಟಂಕಸಾಲೆಯಲ್ಲಿ ಕರಗಿಸಲಾಗಿದೆ. ಕರಗಿಸಿದ ಚಿನ್ನವನ್ನು 24 ಕ್ಯಾರೆಟ್ ಚಿನ್ನದ ಗಟ್ಟಿಗಳನ್ನಾಗಿ ಪರಿವರ್ತನೆ ಮಾಡಲಾಗಿದೆ. ಕಳೆದ ಮಾರ್ಚ್ 31ರಂದು ಈ ಎಲ್ಲ ಚಿನ್ನವನ್ನು ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ಠೇವಣಿ ಇರಿಸಲಾಗಿದೆ. ಇದರಿಂದ ವಾರ್ಷಿಕವಾಗಿ 17.81 ಕೋಟಿ ರೂಪಾಯಿ ಬಡ್ಡಿಯನ್ನು ತಮಿಳುನಾಡು ಸರ್ಕಾರ ಗಳಿಸಿದೆ. ಈ ಬಡ್ಡಿಯಿಂದ ಬಂದಂಥ ಹಣವನ್ನು ದೇವಸ್ಥಾನಗಳ ಅಭಿವೃದ್ಧಿಗೆ ಬಳಸಲಾಗುವುದು ಅಂತ ತಮಿಳುನಾಡು ಸರ್ಕಾರ ಹೇಳಿದೆ. ಚಿನ್ನ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಬೆಳ್ಳಿಯನ್ನು ಸಹ ಕರಗಿಸಿ ಅದನ್ನು ಠೇವಣಿ ಇಡ್ತೀವಿ ಅಂತ ತಮಿಳುನಾಡು ಸರ್ಕಾರ ಈಗಾಗಲೇ ಹೇಳಿದೆ. ಭಾರತದ ಮನೆಗಳಲ್ಲಿರುವ ಒಟ್ಟು ಚಿನ್ನವನ್ನು ಲೆಕ್ಕ ಹಾಕಿದರೆ 25,000 ಟನ್ನಿಗಿಂತಲೂ ಹೆಚ್ಚು ಚಿನ್ನ ಇದೆ ಅಂತ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಹೇಳಿದೆ. ವಿಶ್ವದಿಂದ ಭಾರತ ಚಿನ್ನದ ಆಮದನ್ನು ಕಡಿಮೆ ಮಾಡಬೇಕು ಎನ್ನುವ ಕಾರಣಕ್ಕಾಗಿ 2015ರಲ್ಲಿ ಭಾರತ ಸರ್ಕಾರ ಒಂದು ಸ್ಕೀಮನ್ನು ಪರಿಚಯ ಮಾಡಿತ್ತು. ಮನೆಯಲ್ಲೇ ನಿಷ್ಕ್ರಿಯವಾಗಿದ್ದ ಈ ಚಿನ್ನವನ್ನು ಉತ್ಪಾದಕ ಆಸ್ತಿಯನ್ನಾಗಿ ಪರಿವರ್ತನೆ ಮಾಡಲು ಕೇಂದ್ರ ಸರ್ಕಾರ 2015ರಲ್ಲಿ ಚಿನ್ನದ ನಗದೀಕರಣ ಯೋಜನೆ ಅಥವಾ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮನ್ನು ಆರಂಭಿಸಿತ್ತು. ಇದರಲ್ಲಿ 3 ರೀತಿಯಾಗಿ ಠೇವಣಿಯನ್ನು ಇಡಬಹುದಾಗಿತ್ತು. ಇದಕ್ಕೆ RBI ಬಡ್ಡಿ ದರವನ್ನು ಸಹ ನಿಗದಿ ಮಾಡಿತ್ತು. ಶಾರ್ಟ್ ಟರ್ಮ್ ಅಂದರೆ 1 ರಿಂದ 3 ವರ್ಷಕ್ಕೆ ಈ ಅವಧಿಗೆ ಬ್ಯಾಂಕೇ ಬಡ್ಡಿ ದರವನ್ನು ನಿರ್ಧಾರ ಮಾಡುತ್ತೆ. ಇನ್ನು ಮೀಡಿಯಂ ಟರ್ಮ್ 5 ರಿಂದ 7 ವರ್ಷ 2.25% ಬಡ್ಡಿಯನ್ನು ನಿಗದಿ ಮಾಡಲಾಗಿದೆ. ಇನ್ನು ಲಾಂಗ್ ಟರ್ಮ್ 12 ರಿಂದ 15 ವರ್ಷಕ್ಕೆ 2.50 ಬಡ್ಡಿ ದರವನ್ನು RBI ನಿಗದಿ ಮಾಡಿದೆ. ಈ ಯೋಜನೆಯ ಮೂಲಕ ಮನೆಯಲ್ಲಿ ಬಳಕೆಯಾಗದ ಚಿನ್ನ, ದೇವಸ್ಥಾನಗಳಲ್ಲಿ ಬಳಕೆಯಾಗದ ಚಿನ್ನವನ್ನು ಗಟ್ಟಿಯಾಗಿ ಪರಿವರ್ತನೆ ಮಾಡಿ ಠೇವಣಿಯಾಗಿ ಇಡಲು ಅನುಮತಿ ನೀಡಲಾಗಿತ್ತು. ಆದರೆ 2025ರ ಮಾರ್ಚ್ 26ರಿಂದ ಈ ನಿಯಮದಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಲಾಗಿದೆ. ನಾಗರಿಕರಿಗೆ 1 ರಿಂದ 3 ವರ್ಷಗಳ ಚಿನ್ನದ ಅಲ್ಪಾವಧಿ ಠೇವಣಿಗೆ ಅವಕಾಶವನ್ನು ಮುಂದುವರಿಸಲಾಗಿದೆ. ಸರ್ಕಾರಿ ಸಂಸ್ಥೆಗಳ ದೀರ್ಘಾವಧಿ ಠೇವಣಿ ಯೋಜನೆಯನ್ನು ಸ್ಥಗಿತಗೊಳಿಸಲಾಗಿದೆ. ಈ ಹಿಂದೆ ಯುದ್ಧ, ಕ್ಷಾಮದಂಥ ಸಂದರ್ಭಗಳಲ್ಲಿ ರಾಜರು ಮಹಾರಾಜರು ದೇವಸ್ಥಾನಗಳ ನಿಧಿಯನ್ನು ಬಳಕೆ ಮಾಡಿದಂಥ ಉದಾಹರಣೆ ಇದೆ. 1951ರಲ್ಲಿ ಹಿಂದೂ ಧಾರ್ಮಿಕ ಮತ್ತು ಧರ್ಮದಾಯ ದತ್ತಿ ಕಾಯ್ದೆಯು ದೇವಾಲಯದ ಆಸ್ತಿಗಳನ್ನು ನಿರ್ವಹಣೆ ಮಾಡಲು ರಾಜ್ಯ ಸರ್ಕಾರಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಈ ಕಾಯ್ದೆಯಲ್ಲಿ ದೇವಸ್ಥಾನಗಳಿಗೆ ಅರ್ಪಣೆಯಾದ ಚಿನ್ನವನ್ನು ಸರ್ಕಾರ ಬಳಕೆ ಮಾಡಲು ಅವಕಾಶ ಇದೆಯೋ ಇಲ್ಲವೋ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿಲ್ಲ. ಕೆಲವರು ಕಾನೂನಿನ ಪ್ರಕಾರ ಇದಕ್ಕೆ ಮಾನ್ಯತೆ ಸಿಗಬೇಕೆಂದ ವಾದವನ್ನು ಮುಂದಿಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಭಕ್ತರು ನೀಡಿರುವ ಚಿನ್ನವನ್ನು ಸರ್ಕಾರ ಕರಗಿಸುವುದು ಸಂವಿಧಾನದ 25 ಮತ್ತು 26ನೇ ವಿಧಿಗಳ ಮೂಲಕ ನೀಡಿರುವ ಧಾರ್ಮಿಕ ಹಕ್ಕಿನ ಉಲ್ಲಂಘನೆ ಅಂತ ಕೆಲವರು ವಾದವನ್ನು ಮುಂದಿಡ್ತಾ ಇದ್ದಾರೆ. ದೇವಸ್ಥಾನದ ಚಿನ್ನವನ್ನು ಕರಗಿಸುವುದನ್ನು ಪ್ರಶ್ನಿಸಿ 2021ರಲ್ಲಿ ಹಲವು ಮಂದಿ ಮದ್ರಾಸ್ ಹೈಕೋರ್ಟ್ನಲ್ಲಿ ದಾವೆ ಹೂಡಿದರು. ಈ ಸಂದರ್ಭದಲ್ಲಿ ತಮಿಳುನಾಡು ಸರ್ಕಾರ 1977ರಿಂದ ನಾವು ಚಿನ್ನವನ್ನು ಕರಗಿಸಿ ಠೇವಣಿಯನ್ನು ಇಡ್ತಾ ಇದ್ದೀವಿ ಅಂತ ವಾದವನ್ನು ಮುಂದಿಟ್ಟಿತ್ತು. 2021ಕ್ಕೂ ಮೊದಲೇ 500 ಟನ್ ಚಿನ್ನವನ್ನು ಗಟ್ಟಿಗಳಾಗಿ ಪರಿವರ್ತಿಸಿ ಠೇವಣಿಯನ್ನು ಇರಿಸುವುದಾಗಿ ತಮಿಳುನಾಡು ಸರ್ಕಾರ ಹೇಳಿತ್ತು. ಎರಡೂ ಕಡೆಯ ವಾದವನ್ನು ಪುರಸ್ಕರಿಸಿದ ಮದ್ರಾಸ್ ಹೈಕೋರ್ಟು ಸದ್ಯ ದೇಗುಲದ ಟ್ರಸ್ಟಿಗಳ ಅನುಮತಿ ಇಲ್ಲದೆ ತಮಿಳುನಾಡು ಸರ್ಕಾರ ಚಿನ್ನವನ್ನು ನೇರವಾಗಿ ಕರಗಿಸಲು ಅವಕಾಶ ಇಲ್ಲ ಅಂತ ಮಧ್ಯಂತರ ಆದೇಶವನ್ನು ನೀಡಿತ್ತು. ತಮಿಳುನಾಡು ಮಾತ್ರವಲ್ಲ, ದೇಶದ ಹಲವಾರು ದೇವಸ್ಥಾನಗಳು ಕೇಂದ್ರ ಸರ್ಕಾರದ ಯೋಜನೆಯನ್ನು ಬಳಸಿಕೊಂಡು ಚಿನ್ನವನ್ನು ಕರಗಿಸಿ ಠೇವಣಿಯನ್ನು ಇಟ್ಟಿದೆ. ಆಂಧ್ರ ಪ್ರದೇಶದ ತಿರುಪತಿ ತಿಮ್ಮಪ್ಪ ದೇವಸ್ಥಾನ ಸಾವಿರಾರು ಕೆಜಿ ಚಿನ್ನವನ್ನು ಈಗಾಗಲೇ ಈ ಯೋಜನೆಯಡಿ ಠೇವಣಿಯನ್ನು ಇರಿಸಿದೆ. ಗುಜರಾತ್ನ ಸೋಮನಾಥ್ ಮತ್ತು ಅಂಬಾಜಿ ದೇಗುಲಗಳು ಒಟ್ಟಾರೆ 200 ಕೆಜಿಗಳಷ್ಟು ಚಿನ್ನವನ್ನು ಠೇವಣಿಯಾಗಿ ಇರಿಸಿದೆ. ದೇಶದಲ್ಲಿ ಸಣ್ಣ ದೇವಸ್ಥಾನದ ಹಿಡಿದು ದೊಡ್ಡ ದೇವಸ್ಥಾನದವರೆಗೆ ಭಕ್ತರು ಹರಕೆ ರೂಪದಲ್ಲಿ ಚಿನ್ನವನ್ನು ಅರ್ಪಿಸ್ತಾರೆ. ಹೀಗಾಗಿ ಅತಿ ಹೆಚ್ಚು ಚಿನ್ನವನ್ನು ಹೊಂದಿರುವ 5 ದೇವಸ್ಥಾನಗಳ ಪಟ್ಟಿಯನ್ನು ನಾನು ಇಲ್ಲಿ ನೀಡ್ತಾ ಇದ್ದೇನೆ.
ಒಂದನೆಯದು ಅನಂತ ಪದ್ಮನಾಭ ದೇವಸ್ಥಾನ, ತಿರುವನಂತಪುರಂ, ಕೇರಳ. ಇಲ್ಲಿ 1300 ಟನ್ನಿಗೂ ಅಧಿಕ ಚಿನ್ನದ ಸಂಗ್ರಹವಿದೆ. ಮಹಾವಿಷ್ಣುವಿನ ಚಿನ್ನದ ವಿಗ್ರಹದ ಮೌಲ್ಯವೇ 500 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ. ಎರಡನೇದು ತಿರುಪತಿ ವೆಂಕಟೇಶ್ವರ ದೇವಸ್ಥಾನ, 11 ಟನ್ನಿಗೂ ಅಧಿಕ ಚಿನ್ನ ಇದೆ. ವಾರ್ಷಿಕವಾಗಿ 1.2 ಟನ್ ಚಿನ್ನ ಹರಿಕೆ ರೂಪದಲ್ಲಿ ಬರ್ತಾ ಇದೆ. ಮೂರನೇದಾಗಿ ಮಾತಾ ವೈಷ್ಣವದೇವಿ ದೇವಸ್ಥಾನ, ಜಮ್ಮು ಕಾಶ್ಮೀರ, 1.2 ಟನ್ ಚಿನ್ನ ಸಂಗ್ರಹವಿದೆ. ಇನ್ನು ನಾಲ್ಕನೇದಾಗಿ ಶಿರಡಿ ಸಾಯಿಬಾಬಾ ದೇಗುಲ, ಮಹಾರಾಷ್ಟ್ರ, ಇಲ್ಲಿ 376 kg ಚಿನ್ನ ಇದೆ. ಇನ್ನು ಐದನೇದು ಸಿದ್ಧಿವಿನಾಯಕ ದೇವಸ್ಥಾನ, ಮುಂಬೈ, ಮಹಾರಾಷ್ಟ್ರ, 160 kg ಚಿನ್ನದ ಸಂಗ್ರಹ ಈ ದೇವಸ್ಥಾನದಲ್ಲಿದೆ. DMK ಪಕ್ಷದ ನಾಯಕರು ಸನಾತನ ಧರ್ಮವನ್ನು ಅವಮಾನ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಹೀಗಾಗಿ ದೇಗುಲಗಳ ದುಡ್ಡನ್ನು ಸರ್ಕಾರ ಯಾಕೆ ಬಳಕೆ ಮಾಡ್ತಾ ಇದೆ ಎಂಬ ಪ್ರಶ್ನೆಯನ್ನು ಈಗ ತಮಿಳುನಾಡಿನ ಜನ ಮುಂದಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಸರ್ಕಾರ ದೇವಸ್ಥಾನಗಳನ್ನು ನೋಡಿಕೊಳ್ಬಾರ್ದು, ದೇಗುಲಗಳ ಆಡಳಿತ ಸ್ವತಂತ್ರ ಟ್ರಸ್ಟ್ ಅಲ್ಲವೇ ಧಾರ್ಮಿಕ ಸಂಘಟನೆಗಳಿಗೆ ವಹಿಸಬೇಕು ಎಂಬ ವಾದವು ಈಗ ಕೇಳಿ ಬಂದಿದೆ. ಬೇರೆ ಧರ್ಮದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರಲ್ಲ, ಆದರೆ ದೇವಸ್ಥಾನಗಳ ದುಡ್ಡನ್ನು ಬೇರೆ ಕಾರ್ಯಗಳಿಗೆ ಬಳಕೆ ಮಾಡುವುದು ಎಷ್ಟು ಸರಿ ಎಂಬ ಪ್ರಶ್ನೆಯನ್ನು ಈಗ ಕೆಲವರು ಎತ್ತಿದ್ದಾರೆ. ಒಟ್ಟಿನಲ್ಲಿ ಈ ವಿಚಾರ ಈಗ ಪರ ವಿರೋಧದ ಚರ್ಚೆಗೆ ಕಾರಣವಾಗಿದೆ. ಹೀಗಾಗಿ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. ಧನ್ಯವಾದಗಳು.